ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲದೆ ಇದ್ದಿದ್ರೆ ಯಾರು ಅವರಿಗೆ ಕ್ಯಾಂಡಿಡೇಟ್ ಕೂಡ ಸೇರಿಸಿ ಬಹುಶಃ ಇವತ್ತು ಕೂಡ ಸುಳ್ಯದಲ್ಲಿ ITI ಕಾಲೇಜಿನಲ್ಲಿ ಇರ್ತಕ್ಕಂಥ ಲೆಕ್ಚರ್ಸ್ ಆಗ್ತದೆ ಅವರಿಗೆ ಕೂಡ ಅವ್ರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಯಾಕೆ ನೀವು ಹೇಳ್ತಿರೋದಂದ್ರೆ ನಾವು ಈ ಚುನಾವಣೆ ಬಂದಾಗ ಹೇಳಬೇಕು ಜನರಿಗೆ ಮನೋಜ್ ಜಾಸ್ತಿ ಅವರಿಗೆ ನಾವು ಪುನರಪಿ ನೆನಪು ಮಾಡಬೇಕು ಅಗತ್ಯ ಇದೆ. ಯಾವ ಭೂಮಸ್ತೆ ಕಾನೂನು ಬಳಸ್ಕೊಂಡಿದ್ದಾರೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಜನರಿಗೆ ಸಾಲ ಸೌಲಭ್ಯ ಸುಲಭ ಸಿಕ್ಕಂತೆ ಮಾಡಿದಂಥದ್ದು ಕೂಡ ಬರುತ್ತೆ. ಋಣಭರಣ ಕಾಯ್ದೆ ಅಂತಿತ್ತು. ಋಣಭರಣ ಕಾಯ್ದೆ ಅಂತ ಹೇಳಿದ್ರೆ ಊಟಕ್ಕೆ ಇಲ್ಲದೆ ಊಟ ಮಾಡಲಿಕ್ಕೆ ಅಕ್ಕಿ ಇಲ್ಲದ ಕಾಲದಲ್ಲಿ ಒಂದು ಅಕ್ಕಿಯನ್ನು ತೆಗೆದು ಊಟ ಮಾಡಿ ಅದಕ್ಕೆ ಒಂದು ಗುಡಿ ಅಕ್ಕಿಗೆ ಒಂದೂವರೆ ಗುಡಿ ಅಕ್ಕಿಯನ್ನು ಸೇರಿಸಿ ಕೊಲಿ ಅಂತ ಹೇಳುದು ಕೊಲಿ ಅಂತ ಅದನ್ನ ದೇವರಾಜರು ಇದ್ದಾಗ ಋಣಭರಣ ಕಾಯ್ದೆ ಅಂತ ಹೇಳಿ ಕಟ್ಟದಲ್ಲಿ ಜಾಣ ನೀವು 10,000 20,000 ನೀವು ಮತ್ತೆ ಕಟ್ಟಲಿಲ್ಲ ಅದು ಜಾಣ ಅದೇ ಋಣಭರಣ. ನಾವು ತಗೊಂಡಿದ್ದಕ್ಕೆ ತೆಂಗು ಚರಿಗೆಗಳ ಏನು ಹಣವಿಟ್ಟು ಏನು ನಾವು ತಗೊಂಡಿದ್ದೇವೆ ದುಡ್ಡು ಹಣವಿಟ್ಟದನ್ನ ನೀವು ದುಡ್ಡು ವಾಪಸ್ ಪಡೆಯದೆ ಮಾತ್ರ ಅದು ಋಣಭರಣ ಕಾಯ್ದೆ. ಒಂದು ಕಾಲ ಇತ್ತು, ಇವತ್ತು ದುರ್ಬಲರನ್ನು ದುಡಿಸಿ ಕೆಲಸ ಮಾಡಬೇಕಲ್ಲ, ಅದು ಕೂಡ ಒಂದು ಕಾಯ್ದೆ ಅವರಿಗೆ ಕೂಡ ಸ್ವಾಭಿಮಾನ ಬರೆದುಕೊಳ್ತಕ್ಕಂಥ ಕೆಲಸ ಕೂಡ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ನಾವು ಜನರಿಗೆ ತಿಳಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂತು ಆವಾಗ ಬಡವರ ಕಾರ್ಯಕ್ರಮವನ್ನು ಅಥವಾ ಭೂಮಸ್ತೆ ಕಾನೂನು ಇರ್ಬೋದು ಅಥವಾ ಅಕ್ರಮ ಸಂಘಟನೆ ದೂರು ಕೊಡ್ತಕ್ಕಂಥ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಬಡವರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ನಿರಂತರವಾಗಿ 20 ವರ್ಷ ಆರ್ಥಿಕ ಕಾರ್ಯಕ್ರಮಗಳು ಅದು ಬಡವರಿಗೆ ಬೇಕಾಗಿ ಆ ನಂತರ ಸರ್ಕಾರ ಬಂದಾಗ ಇವತ್ತು ಕಳೆದ ಸಾಲ ಸರ್ಕಾರ ವಿದ್ಯಾಶ್ರೀ ಕಾರ್ಯಕ್ರಮ ಇರ್ಬೋದು ಅಥವಾ ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮ ಕೃಷ್ಣ ಇದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಇವತ್ತು ಧರ್ಮ ಅಕ್ಕಿ ಕೊಡುವಂತ ಇದೆಲ್ಲ ಕಾಂಗ್ರೆಸ್. ನೀವು ನೆನಪಿಟ್ಟು ಯೋಚನೆ ಮಾಡಿ, ಯಾವಾಗೆಲ್ಲ ಆಯ್ತು ಅಂತ ಕಾಂಗ್ರೆಸ್ ಇದ್ದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಾಗ ಇದನ್ನೆಲ್ಲ ನಾವು ಜನರಿಗೆ ಹೇಳಬೇಕಲ್ಲ. ಇವತ್ತು ಅನೇಕ ಕಾರ್ಯಕ್ರಮ ಇವತ್ತು ಗ್ಯಾರಂಟಿ ಸ್ಕೀಮ್ ನೋಡಿ, ಗ್ಯಾರಂಟಿ ಸ್ಕೀಮ್ ವಿಶ್ವಾಸ ಮುಖಂಡರಿಗೆ ಇರಲಿಲ್ಲ, ತಮಾಷೆ ಮಾಡಿ ಅನುಷ್ಠಾನ ಆಗಿದೆ.